ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳು ತನಕ ಬಹಳ ಕೂಗುತ್ತಲಿರ್ಪವಿ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯನೆ ಆತ್ಮ ಜ್ಞಾನ ಪ್ರದಾಯನೆ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ಥ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನೇರ ನಿಷ್ಠುರವಾದಿ ನುಡಿದಂತೆ ನಡೆದ ಸದ್ಗುರು ಬಸವಾನಂದರ ಶ್ರೀಚರಣಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀ ಸಿದ್ಧಾರೂಢ ಚರಿತ ಅಮೃತ ಎನ್ನುವ ಗ್ರಂಥದ ಈ ಗ್ರಂಥವನ್ನು ಸಂಗ್ರಹಿಸಿದಂಥ ಫಕೀರಪ್ಪ ಪೆನ್ಷನ್ದಾರರನ್ನು, ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳನ್ನು, ಈ ಗ್ರಂಥಕ್ಕೆ ಅತ್ಯಂತ ಮುಖ್ಯವಾದ ಮುದ್ರಣ ಸೇವೆಯ ಭಕ್ತಿ ಕಾಣಿಕೆಯನ್ನು ಸಮರ್ಪಿಸಿದಂಥ ಶ್ರೀಮತಿ ರಾಮಲಕ್ಷ್ಮಿ ದಯಾಸಾಗರ್ ಅವರನ್ನು ಸ್ಮರಿಸಿಕೊಂಡು ಈ ಗ್ರಂಥದ ಮುಂದುವರಿದ ವಿಷಯದಲ್ಲಿ ನಾವು ನೀವು ಎಲ್ಲರೂ ಪ್ರವೇಶವಾಗೋಣ. ಇಲ್ಲಿಯವರೆಗೂ ಗ್ರಂಥದಲ್ಲಿ ಅನೇಕ ವಿಷಯಗಳನ್ನು ನಾವು ಎಲ್ಲರೂ ವಿಚಾರವನ್ನು ಮಾಡ್ತಾ ಬರಲಾಗಿದ್ದು, ಮುಖ್ಯವಾಗಿ ನಾವು ಯಾವತ್ತೂ ಜ್ಞಾನಿಗಳನ್ನು, ಸದ್ಗುರುಗಳ ಸಮರ್ಥರನ್ನು, ಅವರು ಹಾಕಿದ ಮಾರ್ಗದರ್ಶನವನ್ನು ತಪ್ಪದೆ ಹೋದಂಥ ಸಂದರ್ಭದಲ್ಲಿ ನಮಗೆ ಮುಕ್ತಿಯ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅನ್ನುವ ಮಾತನ್ನು ವಿಚಾರ ಮಾಡಲಾಗಿ, ಯಾವ ಜ್ಞಾನಿಯ ಕುರುಹನ್ನು ಗುರುತು ಹಿಡಿಯುವುದೇ ಬಹಳ ಕಷ್ಟ. ಗುರುವಿನ ಪಡೆದುಕೊಳ್ಳುವುದೇನು ಕಷ್ಟ ಅಲ್ಲ, ಅಂಥಪ್ಪ ಜ್ಞಾನಿ ಗುರುಗಳನ್ನು ನಾವು ಪಡೆಯುವುದು ಅತ್ಯಂತ ದುರ್ಲಭ. ಅದಕ್ಕೆ ಮಹಾತ್ಮರು ಮನುಜತ್ವ ಮುಮುಕ್ಷತ್ವ ಮಹಾಜನ ಆಶ್ರಯಂ ಬಹು ದುರ್ಲಭ. ಜಗತ್ತಿನಲ್ಲಿ ಯಾವ ವ್ಯಕ್ತಿಗಳಾದರೂ ಕೂಡ ಆಶ್ರಯ ಅಲ್ಲಲ್ಲಿ ಸಿಗಬಹುದು,
ಇಲ್ಲಿಗೆ ಆಶ್ರಯ ತಾನು ತೂಡಿದ ಒಂದು ಬಿಲಿ, ಹೆಗ್ಗಣಕ್ಕೂ ಒಂದು ಆಶ್ರಯ ಅದ, ನಾಯಿ ನರಿಗಳಿಗೂ ಒಂದು ಆಶ್ರಯ ಅದ, ಮಂಗಗಳಿಗೆ ಗುಡ್ಡವೇ ಆಶ್ರಯ, ಹುಲಿ ಸಿಂಹಕ್ಕೆ ಗುಹೆ ಆಶ್ರಯ. ಹೀಗಾಗಿ ಈ ಭೂಲೋಕದಲ್ಲಿ ಕೂಡ ಎಲ್ಲರಿಗೂ ಒಂದೊಂದು ರೀತಿಯ ಆಶ್ರಯಗಳು ಉಂಟು. ಅದಕ್ಕಾಗಿ ನಾವೆಲ್ಲರೂ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಆಶ್ರಯನೇ ಇಲ್ಲಂದ್ರೆ ಹೆಂಗೆ ಬದುಕ್ತೀವಿ ಹೇಳ್ರಿ? ಅನ್ನ ಇಲ್ಲದೇ ಇದ್ದರೆ ಪ್ರಾಣ ಎಷ್ಟು ದಿವಸ ಇರ್ತದೆ? ಪ್ರಾಣಕ್ಕೆ ಅನ್ನವೇ ಆಶ್ರಯ. ಬದುಕಿಗೆ ಆಶ್ರಯ ಯಾರ್ದು ಬೇಕು ಮಾನವನಿಗಂದ್ರೆ ಮುಮುಕ್ಷುಗಳಿಗೆ ಅಂಥ ಪುಣ್ಯಾತ್ಮರ, ಅಂಥ ಸದ್ಗುರುನಾಥನ, ಜ್ಞಾನಿಗಳ ಆಶ್ರಯವೇ ಬೇಕು. ಹೇಗೆ ತಮ್ಮ ತಮ್ಮ ಅನುಕೂಲಕ್ಕಾಗಿ ಆಶ್ರಯಕ್ಕಾಗಿ ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಏನದ, ಅದಕ್ಕೆಲ್ಲವೂ ಅನುಕೂಲಕ್ಕಾವ. ಇಲಿಗೆ ಅನುಕೂಲ ಅದ, ಹೆಗ್ಗಣಕ್ಕೆ ಅನುಕೂಲ ಅದ, ಕೂತಿಗೂ ಅನುಕೂಲ ಅದ, ಸಿಂಹಕ್ಕೂ ಅನುಕೂಲ ಅದ. ಆದರೆ ಮಾನವನಿಗೆ ಮಾತ್ರ ಯಾಕೆ ಇಷ್ಟು ಅನಾನುಕೂಲ ಆಗ್ಯದ ಈ ಜಗತ್ತು, ಈ ಸಂಸಾರ ಅಂದರೆ ನಮಗೆ ಸರಿಯಾದ ಆಶ್ರಯದಲ್ಲಿ ನಾವು ಪಡ್ಕೊಂಡಿಲ್ಲ ಅಂತ. ಸರಿಯಾದ ಆಶ್ರಯ ಸಿಕ್ಕಿಲ್ಲ ನಮಗೆ. ಅಂಥಪ್ಪ ಗುರುವಿನ ಆಶ್ರಯ ಸಿಕ್ಕಿದ್ದಾದರೆ ಅಂಥ ಮುಮುಕ್ಷು ಇದೇ ಸಂಸಾರವನ್ನು ನೋಡಿ ಕೆವಸೈ ಬಹುಸೈ ಅಂತ ಇರುವ ಪರ್ಯಂತರವಾಗಿ ಅಲಾಯ ಆಡಿ ಅವರು ಈ ಜಗತ್ತನ್ನು ಆನಂದವಾಗಿ ಬಿಟ್ಟು ಹೋದರು. ಅವರು ಹೇಗೋದ್ರು? ಆನಂದವಾಗಿ ಹೋದರು. ಆದರೆ ನಾವು ಬದುಕ್ತೀವಿ 100 ವರ್ಷ, ಆದರೆ ದುಃಖದಲ್ಲೇ ಬದುಕ್ತೀವಿ. ಅರ್ಥಾತ್ ನಾವು ದುಃಖದವರ ಆಶ್ರಯದಲ್ಲೇ ಇದ್ದೀವಿ ವಿನಃ ಆನಂದ ಪುರುಷರ ಆಶ್ರಯ ನಮಗೆ ಸಿಕ್ಕಿಲ್ಲ. ಅದಕ್ಕೆ ಅಂಥ ಆನಂದವುಳ್ಳಂಥ ಮಹಾಪುರುಷರು ಜಗತ್ತಿನಲ್ಲಿ ಸಿಗುವುದು ಬಹು ದುರ್ಲಭ. ಮನುಷ್ಯ ಜನ್ಮ ಬರ್ಬೋದು, ಏನು ದುರ್ಲಭ ಅಲ್ಲ. ಎಷ್ಟು ಸಲ ಬಂದು ಹೋಗ್ಯವೆ ನೀವು, ಎಷ್ಟು ಸಲ ಮನುಷ್ಯರಾಗಿ ನಾವು ನೀವು ಹುಟ್ಟಿರ್ಬೋದು, ಲೆಕ್ಕ ಇಲ್ಲ ಅಂತ. ಎಷ್ಟು ಸಲ ಆದರೂ ಕೂಡ ನಾವು ಹುಟ್ಟಿದಾಗ ಮೋಕ್ಷದ ಅಪೇಕ್ಷೆ ಬರದೇ ಇದ್ರೂ ಕೂಡ ಕೆಲವು ಪ್ರಸಂಗ ಕೆಲವು ಜನ್ಮದಲ್ಲಿ ಬಂದಿರಬಹುದು. ನಾನು ಆನಂದವಾಗಿರಬೇಕು, ನಾನು ಸುಖವಾಗಿರಬೇಕು, ನಾ ದುಃಖ ಬಂದಿರಬಾರದು, ಆನಂದ ಆಗಿರಬೇಕು. ಬಂದ ಆನಂದ ಬಿಟ್ಟು ಹೋಗದೇ ಇರುವಂಥ ಶಾಂತಿಯಲ್ಲಿ ನಾವು ಬದುಕಬೇಕು ಅಂತ ಜೀವನ ಅಪೇಕ್ಷೆ. ಜೀವನ ಅಪೇಕ್ಷೆ ಏನದ? ಇಷ್ಟೇ ಅಪೇಕ್ಷೆ. ಆ ಆನಂದದ ಸಲುವಾಗಿನೇ ಅನಂತ ರೀತಿಯ ಆಶ್ರಯವನ್ನು ಪಡೆದ. ಹೆಂಡರ ಮಕ್ಕಳ ಆಶ್ರಯ ಆಯಿತು, ಧನ ಕನಕದ ಆಶ್ರಯ ಆಯಿತು. ಹೀಗೆ ಭೂಮಿ ಸೀಮೆ ಎಲ್ಲದರ ಆಶ್ರಯವನ್ನು ಪಡೆದರೂ ಕೂಡ, ಅವು ಪ್ರಾಪ್ತಿಯಾದರೂ ಕೂಡ ನಿನಗೆ ದುಃಖನೇ ಹೆಚ್ಚಾಯ್ತು ವಿನ ಆನಂದ ಆಗಲಿಲ್ಲ ಅಂದರೆ ತಿಳ್ಕೋ, ಇವು ಆನಂದದ ಪದಗಳು ಅಲ್ಲ, ಎಲ್ಲ ದುಃಖದ ವಸ್ತುಗಳೇ. ಹಾಗಾಗಿ ಮಹಾತ್ಮರು ಎಲ್ಲರಿಗೂ ಉಪದೇಶ ಮಾಡ್ತಕ್ಕಂಥದ್ದು ಒಂದೇ ಒಂದು ಮಾತು, ಶ್ರೀ ಗುರು ವಚನೋಪದೇಶವನ್ನಾಲಿಸು. ನೀ ಏನು ಮಾಡೋದ ಬೇಡಂತಾರ, ಬರೇ ಒಬ್ಬ ಮಹಾತ್ಮನ ಗುರುಗಳ ವಚನದ ಉಪದೇಶವನ್ನಾಲಿಸು. ವಚನ ಅಂತಿಟ್ಟರಲ್ಲಿ ಶ್ರೀಗುರು ವಚನ ಅಂದಲ್ಲಿ ಇನ್ನೊಂದು ಆದಂಥ ಅರ್ಥ.
ಇಲ್ಲಾಂದರೆ ಬರೀ ಉಪದೇಶ ಅಂತ ಹೇಳಬೇಕಾಗಿತ್ತು. ವಚನ ಅಂತ ಹೇಳ್ಯಾರಂದ್ರೆ ಇನ್ನೊಂದು ಆದಂತ ಅರ್ಥ. ಒಂದು ಗಂಡು ಅಂತ ಇಲ್ಲಿ ಹೇಳಿದಾಗ ಅದಕ್ಕೆ ಇನ್ನೊಂದು ಹೆಣ್ಣು ಆದಂತ ಅರ್ಥ ಮಾಡ್ತೇವೆ. ಅವರು ಗಂಡಂತ ಬರೆದಾರ, ಹೆಣ್ಣಂತ ಬರೋದಿಲ್ಲ, ಆದ್ರೂ ನಾವು ಅರ್ಥ ಮಾಡ್ತೇವೆ ಇನ್ನೊಂದು ಹೆಣ್ಣಾದ. ಸುಖ ಅಂತ ನಾವು ಬರೆದಾರ, ಅದರ ಅರ್ಥ ಮಾಡ್ತೀವಿ ಇನ್ನೊಂದು ದುಃಖ ಆದಂತ. ಅದರಂತೆ ಶ್ರೀಗುರು ವಚನ ಅಂದಾಗ ಮೌನ ವ್ಯಾಖ್ಯಾನ ಬೇರೆ, ವಚನ ವ್ಯಾಖ್ಯಾನ ಬೇರೆ. ಈಗೇನು ನಡೆದಲ್ಲ ಇದು ವಚನ ವ್ಯಾಖ್ಯಾನ. ವಚನ ಅಂದ್ರೆ ಮಾತಿನಿಂದ ಉಪದೇಶವನ್ನು ಮಾಡೋದು. ಇನ್ನೊಂದು ದಕ್ಷಿಣಾಮೂರ್ತಿ ಸ್ತೋತ್ರದ ಪ್ರಕಾರ ಅದು ಮುದ್ರೆಯ ಮುಖಾಂತರವಾಗಿ ಜ್ಞಾನ ಮುದ್ರೆಯನ್ನು ತೋರಿಸಿ ಮುಮುಕ್ಷಿಗೆ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನವನ್ನು ಮಾಡಿಕೊಡುವುದು. ಮಾತಾಡಲಲ್ಲಿ ಮೌನದಿಂದಲೇ ಉಪದೇಶ ಮಾಡುವ, ಮೌನದಿಂದಲೇ ಉಪದೇಶ ಆಯ್ತು. ಗುರುನಾಥರೂಢರಿಗೆ ಸಿದ್ಧಾರೂಢರು ಹೇಳಿದರು, ನೀವು ಸುಮ್ಮನೆ ಇರ ಅಂತ ಹೇಳಿದರು ಅವರು. ಅಂದರೆ ಅವರು ಮೌನ ಯೋಗಿಗಳಾಗಿ ಹೋದ್ರಲ್ಲ ಜಗತ್ತಿನಲ್ಲಿ. ಅವರಿಗೆ ಹೆಂಗಾಯ್ತು ಅಂದರೆ ಮೌನ ವ್ಯಾಖ್ಯಾನ. ಅದೇ ಆರುಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳಿಗೆ ವಚನ ವ್ಯಾಖ್ಯಾನ. ಹೌದ್ರಿ. ಹಾಗಾಗಿ ಈ ಮೌನ ವ್ಯಾಖ್ಯಾನ, ಮೌನ ಮುದ್ರೆ ಯಾವ ಅಧಿಕಾರಿಗೆ ಅಂದರೆ ಅದು ಅವತಾರ ಪುರುಷರಿಗೆ ಮಾತ್ರ ಮೌನ ವ್ಯಾಖ್ಯಾನ. ತಿಳ್ಕೊಬೇಕದನ್ನ. ಇಲ್ಲವನ್ನ ಎಲ್ಲರೂ ಅವ್ರಿಗೆ ಯಾಕೆ ಮೌನ ವ್ಯಾಖ್ಯಾನ ಆಯ್ತ್ರಿ, ನಾವ್ಯಾಕೆ ಇಷ್ಟು ದಿನ ನೀವೇ ಹೇಳ್ತೀರಿ, ನಾವು ಕೇಳ್ತಾ ಇದ್ದೀವಿ, ನಮಗೆ ಯಾಕೆ ಬ್ರಹ್ಮಜ್ಞಾನದ ಆನಂದ ಆಗಿಲ್ಲ ಅಂತ ಪ್ರಶ್ನೆ ಮಾಡೋರು ಬಹಳ ಮಂದಿ ಆ ಜಗತ್ತಿನಲ್ಲಿ. ಅದು ಅವತಾರ ಪುರುಷರಿಗೆ ಮಾತ್ರ. ನಾವು ಅವತಾರ ಪುರುಷರಲ್ಲ. ನಮಗೆ ವಚನ ವ್ಯಾಖ್ಯಾನವನ್ನು ಮಾಡಿ ಹಲವು ಪ್ರಕಾರದ ಅನುಭಾವದ, ಯಾವ ಪ್ರಸ್ಥಾನತ್ರಯದ ಅನುಭಾವದಿಂದ ಇಷ್ಟೆಲ್ಲ ಗುರುಗಳು ಹೇಳಿದ್ರು ಕೂಡ ನಮಗೆ ಆಗೋದು ಕಷ್ಟ ಅಂದಾಗ ಮೌನ ಮುದ್ರೆ ಹೇಳಿದರೆ ಮೋಕ್ಷ ಆಗುತ್ತೇನು? ವಚನ ವ್ಯಾಖ್ಯಾನ ಯಾಕದು ಪ್ರಾಮುಖ್ಯತೆ? ನಿನಗ ಮಾತಿನಿಂದ ಬಂಧ ಆಗ್ಯದಂದ್ರು, ಮಾತಿನಿಂದ ಬಂಧ, ಮಾತಿನಿಂದ ಬಿಡುಗಡೆ. ಸಂಸಾರೇ ದೀರ್ಘ ರೋಗಶ್ಯ ಅಂದರ. ಈ ದೀರ್ಘವಾದ ರೋಗ ಯಾವುದು ಅಂದ್ರೆ ಸಂಸಾರ. ಈ ಹೆಂಡರು, ಮಕ್ಕಳು, ಮೊಮ್ಮಕ್ಕಳು, ಹೊಲ ಮನೆ ಇದ್ದದ್ದು ಇದು ಅಲ್ಲ ತಮ್ಮ. ಎಷ್ಟು ಮಂದಿ ಹೆಂಡ್ರಿಲ್ದವರು, ಮಕ್ಕಳಿಲ್ದವರು, ಹೊಲ ಇಲ್ದವರು, ಮನೆ ಇಲ್ದವ್ರು ಅಲ್ಲ, ಅವ್ರಿಗೆ ಮೋಕ್ಷ ಆಗ್ಯದೇನು? ಅಂದ್ರೆ ಇಲ್ಲಿ ಯಾವುದಕ್ಕೆ ಸಂಸಾರ ಅನ್ಬೇಕಂದ್ರೆ ಜನನ ಮರಣ ರೂಪೇ ಸಂಸಾರ. ದೀರ್ಘ ರೋಗ ಅಂದ್ರಲ್ಲ, ಈ ಜನ್ಮದಲ್ಲಿ ತಂದೆ ತಾಯಿ ಬಂಧು ಬಳಗ ಆಸ್ತಿ ಅಂತಸ್ತು ಬಡತನ ಶ್ರೀಮಂತಿಕೆ ಈಗಾದ ವರ್ತಮಾನದಲ್ಲಿ. ಹಿಂದೆ ಇದೇ ಇತ್ತು ಅಂತ ಹೇಳಕ್ಕಾಗಲ್ಲ. ಇದೇ ತಂದೆ ತಾಯಿಗಳು ಇಲ್ಲ, ಇದೇ ಬಡತನ, ಇದೇ ಶ್ರೀಮಂತಿಕೆ, ಇದೇ ಸಂಪತ್ತು ಇದೆ ಅಂತ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದೇಹವನ್ನು ತೊಟ್ಟು ಬಂದರೂ ಕೂಡ ಈ ದೇಹದ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಈಗಿನ ಮನೆ ಹೊಲ ಉದ್ಯೋಗ ಇವು ಮುಂದೆ ಎಲ್ಲ ಇವು. ಆದರೆ ಹಿಂದಿನ ದೇಹವೇ ಬೇರೆ, ಇಂದಿನ ದೇಹವೇ ಬೇರೆ, ಮುಂದೊದಗುವ ದೇಹಗಳೇ ಬೇರೆ.
ಆದರೆ ಎಲ್ಲ ದೇಹಕ್ಕೆ ದೀರ್ಘವಾದ ರೋಗ ಯಾವುದು? ಹುಟ್ಟೋದು, ಸಾಯೋದು. ಅದಕ್ಕೆ ದೀರ್ಘ ರೋಗ ಅಂದರ. ಮತ್ತೆ ಹಿಂದಿನ ಜನ್ಮದಾಗ ಹುಟ್ಟಿದ್ದಿಲ್ಲ, ಹುಟ್ಟಿದ ಮೇಲೆ ತಾಯಿ ಗರ್ಭದಲ್ಲಿ ದುಃಖ ಅನುಭವಿಸಿದ್ದಿಲ್ಲ. ಗರ್ಭ ದುಃಖ, ಜಾಯ ದುಃಖ, ಏನ್ ಅನಂತ ದುಃಖಗಳನ್ನ ಮಹಾತ್ಮರು ಹೇಳ್ತಾ ಬಂದಾರ. ಈ ಜನ್ಮದೂ ಅದೇ ಆದಲ್ಲ. ಮುಂದೆ ಒದಗುವ ದೇಹ ಬೇರೆ ಆದರೂ ಕೂಡ ಮುಂದೆ ಮತ್ತೆ ತಾಯಿಯ ಗರ್ಭದಿಂದ ಅದೇ ದುಃಖವನ್ನು ಅನುಭವಿಸಿ ಹುಟ್ಟಬೇಕಲ್ಲಿ, ಅದೇ ವಿಕಾರವನ್ನು ಅನುಭವಿಸ್ಬೇಕು, ಅದೇ ಮರಣ ದುಃಖವನ್ನು ಅನುಭವಿಸ್ಬೇಕಂದ್ರೆ ಇದು ದೀರ್ಘವಾದ ರೋಗ. ನಾವು ಸಾಮಾನ್ಯರು ರೋಗಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಸಾಮಾನ್ಯ ರೋಗ ಇವು, ಎಲ್ಲ ದೇಹಕ್ಕೆ ರೋಗಗಳು ಉಂಟು. ಅದರಲ್ಲಿ 2 ಪ್ರಕಾರ ರೋಗ, ಧಾತುಜ ಬೇರೆ, ಕರ್ಮಜ ರೋಗ ಬೇರೆ. ಧಾತುಜ ಅಂದರೆ ಧಾತುಗಳ ವ್ಯತ್ಯಾಸ, ಸಪ್ತ ಧಾತುಗಳವಲ್ಲ, ಅವುಗಳ ವ್ಯತ್ಯಾಸದಿಂದ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಕಾಲಕ್ಕೆ ಅನುಗುಣವಾಗಿ ಧಾತುಗಳ ವ್ಯತ್ಯಾಸದಿಂದ ನೆಗಡಿ, ಕೆಮ್ಮು, ಶೀತ, ವಾತ ಇವೆಲ್ಲ ಬಂದು ಹೋಗ್ತಕ್ಕಂಥ ರೋಗಗಳು. ಈ ರೋಗಗಳಿಗೆ ಏನದ ಔಷಧಗಳಾವ, ಅದನ್ನು ಬಿಡಬಾರ್ದು. ಇದು ಕ್ರಮಶಾಸ್ತ್ರ. ಒಂದು ವಿಷಯ ಅಂದ್ರೆ ಅದು ವಿಷಯದ ಕ್ರಮ. ಅದಕ್ಕೆ ಔಷಧ ಆವಿಲ್ಲ. ವೈದ್ಯನಲ್ಲಿ ಹೋಗ್ತೀವಿ, ನೆಗಡಿ ಬಂದ, ಅದು ಕೆಮ್ಮಾಗ್ಯದ, ಕಫ ಆಗ್ಯದ, ಜ್ವರ ಅಂತ ಹೇಳ್ತೀವಿ. ಅವರು ಪರೀಕ್ಷೆ ಮಾಡ್ತಾರ, ಎಷ್ಟು ದಿನದಿಂದ ಬಂದದ ಅಂತ ಕೇಳಿ ಅದಕ್ಕೆ ಸರಿಯಾದ ಔಷಧವನ್ನು ಕೊಡ್ತಾರೆ. ಆ ಔಷಧದಿಂದ ಈ ರೋಗವನ್ನು ನಾವು ಕಳ್ಕೊಳ್ಬಹುದು, ಕಳ್ಕೊಂಡಿವಿ. ಅವು ನೆಗಡಿ ಬಂದವೆಲ್ಲ ಸಾಯತನ ಹಂಗೆ ಇದ್ರೆ ಗತಿ ಏನಿತ್ತು? ಮೂಗಿಗೆ ಬಟ್ಟೆ ಕಟ್ಟಬೇಕಾಗಿತ್ತು. ಮೂಗಿನ ಸೋರ್ತದಿಲ್ಲ ನೆಗಡಿ ಬಂದಾಗ. ಮತ್ತೆ ಬಂದ ನೆಗಡಿ ಸಾಯತನ ಹೋಗದೇ ಇದ್ರೆ ಮೂಗಿನ ಗತಿ ಏನಾತಿತ್ತು ಅಂದ್ರೆ ಅರ್ಥ ಏನು? ಇವು ಧಾತುಜ, ಧಾತುಗಳ ವ್ಯತ್ಯಾಸದಿಂದ ಬಂದಂಥ ರೋಗದ ನಿವೃತ್ತಿ. ಆದರೆ ಕರ್ಮಜ ಅನ್ನೋ ಇನ್ನೊಂದು ರೋಗ ಅದಲ್ಲ. ಕರ್ಮಜ ರೋಗಕ್ಕೆ ಕೇಳಿರ ದೃಷ್ಟಾಂತಗಳು ಸಾಕಷ್ಟು ಕೇಳಿರಿ. ಆ ಕರ್ಮಜದಿಂದ ಬಂದಂಥ ರೋಗವನ್ನ ನೀನು ಅನುಭವಿಸಲೇಬೇಕು ವಿನಃ ಪರಿಹಾರ ಅದಕ್ಕೆ ಒಂದು ಇಲ್ಲ ಅಂತ ಹೇಳ್ಬಿಟ್ರು ಅನುಭವಕ್ಕೂ ನಾವು ಅನುಭವಿಸ್ಬೇಕು. ಇದನ್ನು ಅನುಭವಿಸ್ತೀವಿ, ಕಾರಣ ಅನಿವಾರ್ಯ ಅಲ್ಲ. ಆದರೆ ಕರ್ಮಜದಿಂದ ಬಂದಂಥ ರೋಗ ಹಿಂದ ಸಂಚಿತದಲ್ಲಿ ಮಾಡಿದ ಕರ್ಮದ ರೋಗವನ್ನ ಈ ವರ್ತಮಾನ ಶರೀರದಲ್ಲಿ ನೀ ಅನುಭವಿಸಬೇಕು. ಈ ವರ್ತಮಾನದಲ್ಲಿ ಮಾಡಿದ ಕರ್ಮದ ಫಲವನ್ನ ಭವಿಷ್ಯತ್ ಕಾಲದಲ್ಲಿ ನೀನು ಅನುಭವಿಸಲೇಬೇಕು. ಅಂದ್ರೆ ನಾವು ವಿಚಾರ ಮಾಡಕ್ಕೆ ಏನು ಹೊರಟಿವಿ ಅಂದ್ರೆ, ಹಿಂದಿನ ಜನ್ಮದ ಕರ್ಮ ಇಲ್ಲಿ ಅನುಭವಿಸಿ ಮುಗಿಸಬಹುದು. ಕರ್ಮ ಈಗ ಮಾಡಿದ್ದು ಮುಂದಿನ ಜನ್ಮಕ್ಕಿಲ್ಲ ಅಂತ ಅರ್ಥ ಆಯ್ತು. ಈ ಯಾವ ಧಾತುಜ ರೋಗ ಆದ್ರಷ್ಟೇ, ಕರ್ಮಜ ರೋಗ ಆದ್ರಷ್ಟೇ ಇವು ಈ ದೇಹದಲ್ಲಿ ಔಷಧ ತಗೊಂಡಾಗ 2-3 ದಿನದಲ್ಲಿ ಹೋಗ್ತಾವ. ಆ ಕರ್ಮಜ ರೋಗ ಆದರೂ ಕೂಡ 1-2 ದೇಹದಲ್ಲಿ ಕೂಡ ಹೋಗ್ತಾವಂತ ಇಟ್ಕೋ. ಅದು ದೀರ್ಘವಾದ ರೋಗ ಅಂತಾರಲ್ಲ, ಇದು ಯಾವುದು ಹೊಸದು? ಜನನ ಮರಣ ರೂಪೇ. ಇದು ಎಷ್ಟು ಜನ್ಮ ಆದರೂ ಕೂಡ ಇದಕ್ಕೆ ಯಾವ ಔಷಧವೇ ಇಲ್ಲ. ಗತಿ ಹೇಗಿರಿ ಅಂದರೆ ಅದಕ್ಕೆ ಹೇಳಿದ್ರು ಮಹಾತ್ಮರು, ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ. ಗುರುವಿನಲ್ಲಿ
ಅದು ಎದರಿಂದ ಬಂದದ ರೋಗ? ಇದು ಶಬ್ದದಿಂದ ಬಂದದ ರೋಗ. ಅಂದ್ರೆ ಶಬ್ದದಿಂದ ಹೋಗಬೇಕಿಲ್ಲ. ಮತ್ತು ಕೆಲವು ಜನಗಳು ತಿಳ್ಕೊಂಡಾರೆ ಕರ್ಮ ಮಾಡಿದ್ರೆ ರೋಗ ಹೋಗ್ತದಂತ. ಕರ್ಮ ಮಾಡಿದ್ರೆ ಭವರೋಗ ಹೋಗೋದಿಲ್ಲ ತಮ್ಮ, ಭವರೋಗ ಹೆಚ್ಚಾಗ್ತದ. ಆದ್ರೆ ನಾವೇನು ಹುಚ್ಚುತನನ್ನು ತಿಳ್ಕೊಂಡೇವಿ, ಕಡಿಮೆ ಆಗ್ತದಂತ ಕರ್ಮನೇ ಮಾಡಕತ್ತೀವಿ. ಯಾವ ರೋಗವನ್ನು ಕಡಿಮೆ ಮಾಡಿಕೊಳ್ಳಬೇಕಂತ ಪ್ರಯತ್ನ ಮಾಡ್ತೀವಿ, ಹೆಚ್ಚಾಗುವಂತ ಔಷಧ ತಿಂತೀವಿ. ಕರ್ಮ ಈ ರೋಗ ಭವರೋಗ ಕಡಿಮೆ ಆಗಬೇಕು ಅಂತ ವಿಚಾರ ಮಾಡೀವಿ, ಪ್ರಯತ್ನ ಅದ. ಆದರೆ ತಿನ್ನುವ ಔಷಧಗಳು ಹೇಗಂದ್ರೆ ಹೆಚ್ಚಾಗುವಂತ ಔಷಧ. ಯಾವರಿಂದ ಹೆಚ್ಚಾಗ್ತದೆ? ಕರ್ಮದ ಪ್ರಮಾಣದಿಂದ. ಕರ್ಮಜನ್ಯ ಶರೀರ. ಈ ಭವಕ್ಕೆ ನಾವು ಯಾಕೆ ಹುಟ್ಟಿ ಬಂದೀವಿ? ನಾವು ನೀವೆಲ್ಲರೂ ಮೊದಲೇ ಹೇಳ್ಯಾರ ಮಹಾತ್ಮರು, ಕರ್ಮವನ್ನು ಮಾಡಿ ಪಾಪ ಮಾಡಿ ಗಿಡಮರ ಕ್ರಮಿಯಾಗಿ ಎಂದರು. ಪುಣ್ಯ ಮಾಡಿ ದೇವತ್ವ ಶರೀರಗಳಾಗಿ, ಪಾಪ ಪುಣ್ಯವನ್ನು ಮಾಡಿ ಮಾನವರಾಗಿ ಅಂತ ನಿರ್ಣಯದ ಅನುಭವನಾದ. ಶಾಸ್ತ್ರಕ್ಕೆ ಹೋದವರಿಗೆ, ತರ್ಕ ಮಾಡೋರಿಗೆ ಈ ವಿಷಯ ಅಲ್ಲ, ಶಾಸ್ತ್ರಕ್ಕೆ ಹೋದವರಿಗೆ ಅಂದಾಗ ಈ ರೋಗ ಏನದ? ಇದು ಸಂಸಾರೇ ದೀರ್ಘ ರೋಗಶ. ಇದು ಈ ರೋಗಕ್ಕೆ ಔಷಧ ಯಾವುದು? ವಿಚಾರಣೆ ಪರಮ ಔಷಧ. ವಿಚಾರ ಮಾಡಂದ್ರು. ಅದಕ್ಕೆ ಈ ವಿಚಾರ ಮಾಡಬೇಕಾದ್ರೆ ಏನು ಮಾಡ್ಬೇಕಾಯ್ತು? ಮಾತಾಡಬೇಕಾಯ್ತಲ್ಲ. ವಿಚಾರ ಮಾಡಬೇಕು ಅಂದ್ರೆ ಮಾತಾಡಲೇಬೇಕು. ಅದಕ್ಕೆ ಮಹಾತ್ಮರು ಏನು ಮಾಡಿದ್ರು? ಇದು ವಿಚಾರದಿಂದನೇ ಹೋಗ್ತದ ಅಂದ್ರೆ ಇವನಿಗೆ ವಿಚಾರಕ್ಕೆ ಹಚ್ಚಬೇಕು ಅಂತ ತಿಳ್ಕೊಂಡೆ. ನಿನಗೆ ಮೊದಲೇ ಉಪದೇಶ ಆದ ಮೇಲೆ ಮೊದಲನೇ ಮಾತು ಗುರುಗಳದ್ದು ಏನಂದ್ರೆ ವಿವೇಕ. ನೋಡು, ವಿಚಾರ ಮಾಡು. ಏನು ವಿಚಾರ ಮಾಡು? ಶಿವ, ಜೀವ, ಜಗತ್ತು ಅಷ್ಟೇ. ಶಿವನ ಈಶ್ವರ ಅಂದ್ರೆ ಯಾರು? ನಾನಂದ್ರೆ ಯಾರು? ಜಗತ್ತಂದ್ರೆ ಏನು? ಇದು ಹೇಗೆ ಹುಟ್ಟಿತು? ಮತ್ತೆ ಜೀವ ಆಗಿ ಹೇಗೆ ಹುಟ್ಟಿದ? ಪರಮಾತ್ಮ ಈಶ್ವರಾಗಿ ಅವನು ಹೆಂಗೆ ಹುಟ್ಟಿದ? ಜಗತ್ತು ಹೆಂಗೆ ಹುಟ್ಟಿತು? ಇದನ್ನ ಮೂರನ್ನ ವಿಚಾರ ಮಾಡುವುದೇ ವಿವೇಕ. ಇದರಲ್ಲಿ ಆತ್ಮ ಅನಾತ್ಮ, ಯಾವುದು ಸತ್ಯ ಯಾವುದು ಮಿಥ್ಯ. ವಿಚಾರಕ್ಕೆ ಹಚ್ಚಿದಾಗ ಗೊತ್ತಾಗ್ತದೆ ನಿನಗೆ ನಂದು ಏನಿದ್ದೀನಿ ನಾನು ಅಂದ್ರೆ ನಾನು ಜೀವಾತ್ಮ. ಜೀವಾತ್ಮ ಇದ್ರೂ ಕೂಡ ವಿಚಾರದಿಂದ ಗೊತ್ತಾಯಿತು ಪರಮಾತ್ಮ. ಪರಮಾತ್ಮ ಜೀವಾತ್ಮ ಏಕತ್ವ ಅಂದ್ರೆ ಒಂದೇ ಅಂತ. ಬೇರೆ ಅವೇನು? ಸುಡುವಂಥದ್ದೇನದ ಶಕ್ತಿ, ಅದು ಬಿಟ್ಟು ಬೆಂಕಿ ಇರ್ತದೆ. ಬೆಂಕಿ ಮತ್ತು ಸುಡುವತನ ಎರಡಾದಲ್ಲ, ಅಲ್ಲಿ ಎರಡು ಕೂಡಿ ಒಂದಾಗ್ಯದ. ಇಲ್ಲಿ ಕೂಡ ಪರಮಾತ್ಮ ಜೀವಾತ್ಮ ಎರಡು ಕೂಡಿನೇ ನಾವು ಪರಮಾತ್ಮ ಅನ್ನಬೇಕು. ಇಲ್ಲಿ ವ್ಯವಹಾರದ ಮೇಲೆ ತಿಳಿಸೋಕ್ಕೋಸ್ಕರವಾಗಿ ಜೀವಾತ್ಮ. ಯಾಕಂದ್ರೆ ನೀ ಹಂಗೆ ತಿಳ್ಕೊಂಡಿದ್ದಲ್ಲ, ನಾ ಜೀವ ಅಂತ ತಿಳ್ಕೊಂಡೋದಕ್ಕೆ ನಿನ್ನ ಜೀವ ಭ್ರಮೆಯನ್ನು ಬಿಡಿಸೋದಕ್ಕೋಸ್ಕರವಾಗಿ ಉಪದೇಶ ಮಾಡಿದರು ಸದ್ಗುರುಗಳು. ಅದು ವಿಚಾರದ್ವಾರೆ. ಅಂಥ ವಿಚಾರವನ್ನ ಕೇಳಿದಾಗಲೇ ಅಂದ್ರವ್ರು, ಆಲಿಸಿದಾಗಲೇ. ಕೇಳಿದಾಗಲಂದ್ರೆ ನಾವು ಕೇಳಿಲ್ಲನ್ರಿ. 20 ವರ್ಷ ಆಯ್ತು, 25 ವರ್ಷ ಆಯ್ತು, ನಿರಂತರವಾಗಿ ಕೇಳ್ಕತ್ತೀವಿ. ಒಂದು ದಿನ ಅಲ್ಲ, 2 ದಿನ ಅಲ್ಲ. ಕೇಳೋರು ಕೂಡ ನಿಮ್ಮನೆ ಸತ್ತಾರಂದ್ರೆ ನೀವು ಬಿಟ್ಟಿಲ್ಲ, ಹೇಳೋರು ಕೂಡ ನಮ್ಮನೆ ಸತ್ತಾರಂತ ನಾವು ಬಿಟ್ಟಿಲ್ಲ. ಎಷ್ಟು ಇಂಥ ಒಂದು ಲೋಕದವರ ದೃಷ್ಟಿಯಲ್ಲಿ
ದುಃಖದ ಕಾರ್ಯ ಅದು. ಹುಟ್ಟು ಸಾವು ಅನ್ನೋದು ದುಃಖದ ಕಾರ್ಯ. ಅಂಥ ದುಃಖವನ್ನ ಬದಿಗಿಟ್ಟು ಅಂಥ ಸಂದರ್ಭದಲ್ಲಿ ನಾವು ಕೇಳಿವಿ, ನೀವೇ ಕೇಳಿರಿ. ಈಗ ನಾನು ಹೇಳಕತ್ತೀನಿ, ನೀವು ಕೇಳಕತ್ತೀರಿ. ಆದರೆ ಮೋಕ್ಷದ ಆನಂದ ಆಗ್ಯದೇನು ಅಂದರೆ ಆಗಿಲ್ಲ ಅಂತ ಹೇಳಕ್ ಬರಂಗಿಲ್ಲ, ಆಗ್ಯದ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಅದು ಊಟ ಮಾಡಿದ್ರೆ ಗೊತ್ತು ಹೊಟ್ಟೆ ತುಂಬ್ಯದ ಇನ್ನು ತುಂಬಿಲ್ಲ ಅನ್ನೋದು. ಉಣಿಸಿದವ್ರಿಗೆ ಗೊತ್ತಿರಂಗಿಲ್ಲ. ಉಣಿಸಿದವ್ರಿಗೆ ಗೊತ್ತಾಗ್ತದೆ ಇವನು ಹೊಟ್ಟೆ ತುಂಬ್ಯದ ಹೊಟ್ಟೆ ತುಂಬಿಲ್ಲ ಅಂತ. ಊಟ ಮಾಡಿದನು ಗೊತ್ತು, ಅನುಭವಕ್ಕಾದ ಇನ್ನೊಂದು ಸ್ವಲ್ಪ ಉಣಬೇಕಾಗಿತ್ತು ಅಂತಾನ, ಇಲ್ಲ ಸರಿಯಾಗಿ ಆಯ್ತಪ್ಪ ಊಟ ಅಂತ ತುಂಬ್ಯದ ಅಂತಾನೆ ಹೇಳ್ತಾನೆ. ಅದಂಗೆ ಕೇಳುವಂತ ನಾವು ಕೂಡ ಗುರುಗಳ ವಚನೋಪದೇಶವನ್ನು ಕೇಳಿದ ಮೇಲೆ ಇನ್ನೂ ಸ್ವಲ್ಪ ಕೇಳಬೇಕು ಅಂತನೂ ಅವ್ರಿಗೆ ಗೊತ್ತು. ಕೇಳಿದ್ದು ಸಾಕಪ್ಪ ಅನ್ನೋದು ಆದದ್ದು ಅವರಿಗೆ ಗೊತ್ತು. ಆದ್ರೂ ಕೂಡ ಗೊತ್ತು ಅಂತ ಸುಮ್ಮನೆ ಕೂಡಂಗಿಲ್ಲ. ನಿನಗೆ ಲಕ್ಷಣ ಮುಂದಿಟ್ರು ಅದು ಜ್ಞಾನದಾಗ. ನೀನು ಎಷ್ಟು ಮುಂದಕ್ಕೆ ಹೋಗ್ತಿದ್ದೆ ಅಂತ, ಎಷ್ಟು ಮುಂದಕ್ಕೆ ಹೋಗ್ತಿದ್ದಿ. ನೀನು ಮುಂದಕ್ಕೆ ಹೋದರೆ ಶಾಸ್ತ್ರಗಳು ನಿನ್ನ ಬಿಡೋಂಗಿಲ್ಲ. ಶಾಸ್ತ್ರ ಅಂದ್ರೆ ಏನು? ವೈದಿಕ ಶಾಸ್ತ್ರಗಳಲ್ಲ, ಶಾಸನ ಅಂತೇವು. ಪಾರಮಾರ್ಥದ ಶಾಸನ, ಮೋಕ್ಷದ ಕಾನೂನುಗಳು, ಲೌಕಿಕ ಕಾನೂನುಗಳು ಬೇರೆ. ಈ ಕಾನೂನುಗಳಲ್ಲಿ ಸಿಕ್ಕಿ ಹಾಕ್ಯಂತಿದ್ದಿ. ಆಗಿತ್ತು ಪಾರಾದಿ, ಆಗಲಾರ್ದ ಆಗದಂತ ಏನಾನ ನಟನೆ ಮಾಡದೆ ಸಿಕ್ಕಿ ಹಾಕ್ಯಂತಿದ್ದಿ. ಅಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಬಂದಾರ. ಯಾಕಂದ್ರೆ ಬಾವಿಯ ಒಳಗೆ ನಾವು ಏನಾದ್ರು ಹಗ್ಗ ಕಟ್ಟಿ ನೀರನ್ನು ಸೇದುತ್ತೀವಿ ಕೊಡದಾಗಂದ್ರೆ, ಹಗ್ಗ ಹರಿದಿತ್ತು ಮೆತ್ತಗಿತ್ತು ಅಂದ್ರೆ ಹಗ್ಗ ಹರಿದು ಕೊಡ ಕೆಳಗ ಹೋಗ್ತದೇವನ್ನ ಮತ್ತೆ ಮೇಲೆ ಬರಂಗಿಲ್ಲ. ಮೇಲೆ ಬರಂಗಿಲ್ಲ. ಎಲ್ಲಿವರೆಗೂ ಕೊಡಕ್ಕ ಹಗ್ಗಕ್ಕ ತಾದ್ಯಾತ್ಮ ಅದಲ್ಲ. ಅದೇನು ಹಗ್ಗನ ಕೊಡ ಹಿಡೋದು, ಕೊಡನ್ನ ಹಗ್ಗ ಹಿಡ್ದದು? ಯಾವುದನ್ನ ಹಿಡ್ದದ? ಬಹಳ ಕಷ್ಟ. ಆ ರೀತಿಯಾಗಿ ಅದು ಯಾವಾಗ ಹಿಡಿದಿತ್ತು ಅಂದ್ರೆ ಅದು ಮ್ಯಾಲೇ ಬರ್ತದೆ, ಇವನ್ನ ಕೆಳಗೆ ಹೋಗೋದಿಲ್ಲ. ಕೆಳಗೆ ಹೋಗೋದಿಲ್ಲ. ಅದರಂತೆ ಜ್ಞಾನಿ ತಾನು ಜ್ಞಾನ ಸಂಪೂರ್ಣ ಆಗಿ ನಾನೇ ಪರಮಾತ್ಮ, ನಾನೇ ಪರಬ್ರಹ್ಮ, ನಾನೇ ಆತ್ಮ ಅಂತ ದೃಢ ಜ್ಞಾನ ಆದಂತ ಜ್ಞಾನಿ ಮತ್ತೆ ಎಂದು ಹಗ್ಗದಿಂದ ಕಡಿಗಾಗಿ ಕೊಡ ಮುಡಿಯದಂಗ ಮತ್ತೆ ಸಂಸಾರದ ಬೀಳಂಗಿಲ್ಲ. ಸಂಸಾರ ಅಂದ್ರೆ ಮೊದಲು ಹೇಳಿನಲ್ಲ, ಈ ಜನನ ಮರಣಕ್ಕೆ ಬೀಳಂಗಿಲ್ಲ ನೋಡವನು. ಯಾಕೆ ಬೀಳಂಗಿಲ್ಲ? ಮೇಲೆ ಬರ್ತಾನ ಅವನು. ಆದ್ರೆ ಹರಿತು ಅಂದ್ರೆ ಅದು ಕೊಡ ಏನು ತುಂಬ್ಯದ, ಮೇಲೆ ಬರಲಿಲ್ಲ. ಜ್ಞಾನೇನಾಗ್ಯದ? ಈ ಜನನ ಮರಣ ದುಃಖ ಬಿಡುಗಡೆ ಆಗಲಿಲ್ಲ, ತೇಲಿಲ್ಲ. ಹಾಗೆ ಅಂಥಪ್ಪ ಜ್ಞಾನಿಗಳಂದ್ರವ್ರು. ಅಂಥಪ್ಪ ಜ್ಞಾನಿಗ ಏನು ಮಾಡು? ವಚನ ಉಪದೇಶವನ್ನು ಆಲಿಸು ಅಂದ್ರೆ ಕೇಳಿದಂತೆ ನಮಗ ನಡೆ ಬರ್ಬೇಕು. ನಡೆ ಕೇಳಿವಪ್ಪ ನಾವೊಂದು ಅರ್ಥ ಏನು? ತಾತ ಬಸವಣ್ಣಂದ್ರು ಸಂಕ್ಷಿಪ್ತ ಹೇಳ್ತಿದ್ರು, ತಮ್ಮ ಅಂಗಡಿಗೆ ಹೋಗಿ ಸಣ್ಣ ಮಕ್ಕಳಿಗೆ ಅಂಗಡಿಯಾಗ ಉಪ್ಪು ಸಕ್ಕರೆ
ಏನನ್ನ ತಗೊಂಡು ಬಾ ಅಂತೇಳಿ ಹೇಳಿದ್ವಿ. ಅವನು ಕೇಳೇನಿಲ್ಲ. ನಮ್ಮಪ್ಪ ಸಕ್ಕರೆ ತಗೊಂಬ, ಉಪ್ಪು ತಗೊಂಬ ಅಂತ ಹೇಳೇನಂತ ಕೇಳ್ಯಾನ. ಆದ್ರೆ ಅವನು ಅಂಗಡಿಗೆ ಹೋಗ್ಲಿಲ್ಲ, ತರಲಿಲ್ಲ ಅಂದಾಗ ಕೇಳ್ದಂಗೆ ಆಯ್ತೇನ? ಕೇಳನಂದ್ರೆ ಏನು? ಹೇಳಿದ ಮಾತನ್ನ ಮುಗಿಸಿದ ಅಂದಾಗ ಕೇಳ್ದಂಗ. ಹೌದಲ್ಲ? ಕಾರ್ಯರೂಪ ಆಯ್ತಂದ್ರೆ ಕೇಳ್ದಂಗ. ಇಲ್ಲಾಂದ್ರೆ ನಾವು ಕೇಳೋಣ, ಬೇಕಾದಂಗೆ ಕೇಳೋಣ. ಸಕ್ಕರೆ ತಾಂಬ, ಬೆಲ್ಲ ತಾಂಬ, ಉಪ್ಪು ತಾಂಬ. ಸಕ್ಕರೆ ಉಪ್ಪು ಬೆಲ್ಲ ತಂದೆ ನಾವು. ಗುರುಗಳು ಹೇಳಿದಂತೆ ಕಾರ್ಯರೂಪಕ್ಕೆ ಬಂತು ಅಂದ್ರೆ ಅದು ಆಲಿಸಿದಾಗಲೇ ಮುಗಿತಲ್ಲ ಅವನು ಪಾಪ. ಇನ್ನೇನು ಹೇಳ್ತಾರೆ ಹುಡುಗ? ಏನು ಹೇಳಿದ್ದೀವಿ ಅದು ಮಾಡಿ ಮುಗಿಸ್ಯಾನ. ಅದಕ್ಕೆ ಗುರುಗಳು ಏನು ಹೇಳಿದ್ರು ಹೇಳಿದಂತೆ ಆತ ಶ್ರವಣ ಮನನ ನಿಧಿಧ್ಯಾಸದಿಂದ ಮುಗಿಸಿದ ಮೇಲೆ ಅವನಿಗೆ ಹೇಳೋದೇನಲ್ಲ ಕೃತಕೃತ್ಯ ಅಂದರು. ಆಯ್ತು, ಮುಗೀತು, ಅವನ ಕೆಲಸ ಏನಿಲ್ಲ. ಹಾಗಾಗಿ ಇಲ್ಲಿ ಕೂಡ ಅಂಥ ಒಂದು ನಮ್ಮ ಸ್ವರೂಪ ಕಿಡಿಯನ್ನ, ಸ್ವರೂಪದ ಕಿಡಿ ಜ್ಞಾನಾಗ್ನಿ, ಜ್ಞಾನದ ಕಿಡಿಗಳನ್ನು ಅವರು ಹುಟ್ಟಿಸಿ 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 ಜ್ಞಾನದ ಅಗ್ನಿಯನ್ನ, ಬೆಂಕಿ ಅಂತ, ಆ ಬೆಂಕಿಯನ್ನು ಹಚ್ತಾರೆ. ಹಚ್ಚಿದ ಮೇಲೆ ಇವೆಲ್ಲ ತೃಣ ಸಮಾನವಾದಂಥ ಹೊರಗಿನ ಬಾಹ್ಯದ ಭೋಗ ಭಾಗ್ಯಗಳಾಗಲಿ, ವಿಷಯದ ವಾಸನೆಗಳಾಗಲಿ, ಪರಲೋಕದ ಭೋಗ ಭಾಗ್ಯಗಳಾಗಲಿ, ಪರಲೋಕದ ವಾಸನೆಗಳಾಗಲಿ ಹೋಗಿ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಉಂಟು ಮಾಡ್ತದಂದ್ರೆ ಅಲ್ಲಿ ಕಟ್ಟಿಗೆಯನ್ನ ಪೂರ್ಣ ಸುಟ್ಟಾಗ ಮಾತ್ರ ಬೂದಿ ಆಗ್ತದೆ. ಬೆಂಕಿಯನ್ನು ಹತ್ಯದ, ಆ ಬೆಂಕಿ ಹತ್ತಿದ ಮೇಲೆ ಕಟ್ಟಿಗೆ ಸುಡಬೇಕಲ್ಲ. ಕಟ್ಟಿಗೆ ಸುಟ್ಟ ಮೇಲೆ ಅದು ಬೂದಿ ಆಗ್ತದ. ಸುಟ್ಟ ಬೂದಿಯನ್ನು ಮತ್ತೊಮ್ಮೆ ಸುಡಲಿಕ್ಕೆ ಆಗುವುದಿಲ್ಲ. ಕಟ್ಟಿಗೆಯನ್ನು ಸುಡಿತು, ಅದು ಉಳಿದಿತ್ತು ಅಂದ್ರೆ ಮತ್ತೊಮ್ಮೆ ಬೆಂಕಿ ಹಚ್ಚಿ ಇದ್ದಿಲಿ ಅಂತ ಮಾಡ್ತವಲ್ಲ, ಇದ್ದಿಲಿಗೆ ಮತ್ತೆ ಸುಡಕ್ ಬರ್ತದ. ಅದು ಎಲ್ಲಿವರೆಗೂ ಬೂದಿ ಆಗೋದಿಲ್ಲೋ ಅಲ್ಲಿವರೆಗೂ ಇದ್ದಲಿಯನ್ನ ಇಸ್ತ್ರಿ ಮಾಡೋರು ಗೊತ್ತಿರ್ತದ. ಮೇಲೆ ಬೂದಿ ಹಿಂಗೆ ಜಾಡಿಸ್ತಾರ, ಮತ್ತೆ ಉಳಿದದ್ದನ್ನ ಹಂಗೆ ಮತ್ತೆ ಬೆಂಕಿ ಹಚ್ತಾರ. ಅಂದ್ರೆ ಎಲ್ಲಿವರೆಗೂ ಉಳಿದ ಅಲ್ಲಿ ಬೂದಿ ಆಗೋವರೆಗೂ ಅದು ಕೆಲಸಕ್ಕೆ ಬರ್ತದ. ಬೂದಿ ಆದ್ಮೇಲೆ ಅರಂಗ ಜ್ಞಾನ ಅಗ್ನಿಯಿಂದ ಸರ್ವ ಕರ್ಮಾಣಿ ಭಸ್ಮಾತ್ ಕುರುತು ಅರ್ಜುನ. ಎಲ್ಲವ ಸುಟ್ಟು ಬೂದಿ ಆದ್ಮೇಲೆ ಮತ್ತೆ ಹುಟ್ಟಕ್ ಬರ್ತದ. ಅವನು ಹುಡ್ತಾನ ಜ್ಞಾನಿ. ಹಾಗಾಗಿ ಇಲ್ಲಿ ಯಾವ ಜ್ಞಾನಿಗೆ ಯೋಗಿಗೆ ಏನಂತ ಅರ್ಥ ಮಾಡಬೇಕು ಅಂದ್ರೆ, ಯೋಗಿಗೆ ಪಾಪ ಮತ್ತು ಪುಣ್ಯ ಇಲ್ಲ ಅಂದ್ರೆ. ಯಾವ ಯೋಗಿಗೆ? ಜ್ಞಾನ ಯೋಗಿಗೆ. ಅವನಿಗಷ್ಟೇ ಪಾಪ ಪುಣ್ಯ ಇಲ್ಲ ಅಂದ್ರೆ ಅರ್ಥ ಏನು ಮಾಡಬೇಕು? ನಿಜಗುಣ ಶಾಸ್ತ್ರಕ್ಕೆ ಹೋಗ್ಬೇಕು. ಅರ್ಥ ಮಾಡ್ಬೇಕಾದ್ರೆ ಯೋಗಿ ಜ್ಞಾನ ಆದ್ಮೇಲೆ ಏನಾದ್ರೂ ಪಾಪ ಮಾಡಿದ್ರೆ ನಡೀತದಂತ ಅರ್ಥ ಆಯ್ತಲ್ಲ. ಪುಣ್ಯ ಮಾಡಿದ್ರು ಸರಿ, ಪಾಪ ಮಾಡಿದನ್ನು ಯೋಗಿಗೆ ಪಾಪ ಇಲ್ಲ ಪುಣ್ಯ ಇಲ್ಲ ಅಂದ್ರೆ ಪಾಪನ ಮಾಡಲಿ ಪುಣ್ಯನ ಮಾಡಲಿ ಒಡಿ ಬಂಡಿ ಅಂದ್ರೆ. ಆದರೆ ಜ್ಞಾನ ಆಗೋದಕ್ಕಿಂತ ಪೂರ್ವದಲ್ಲಿ ಅಂತ ಅರ್ಥ ಮಾಡಬೇಕು. ಜ್ಞಾನ ಆಗೋದಕ್ಕಿಂತ ಪೂರ್ವದಲ್ಲಿ, ಜ್ಞಾನ ಆದ್ಮೇಲಂತೂ ಆತ ಏನೇ ಮಾಡಿದ್ರು ಪುಣ್ಯ ಕಾರ್ಯ ಮಾಡ್ತಾನೆ ವಿನಃ ಪಾಪದ ಕಾರ್ಯ ಅಜ್ಞಾನದಲ್ಲಿ ನಡೀತಾವ. ಪಾಪ ತನ್ನ ಸ್ವರೂಪ ತಿಳಿಲಾರ್ದಾಗ ಪಾಪ ನಡೀತದ. ತನ್ನ ಸ್ವರೂಪ ಜ್ಞಾನ ಆಗ್ಯದ,
ಈಗ ಪಾಪ ಮಾಡ್ತಾನಂದ್ರೆ ಅವನೇನು ಅಜ್ಞಾನಿ ಅಂತರು ಜ್ಞಾನಿ ಅಂತರು? ಅಜ್ಞಾನಿ ಅನ್ಬೇಕು. ಜ್ಞಾನ ಆಗೋದಕ್ಕಿಂತ ಪೂರ್ವದಲ್ಲಿ ಈ ಶರೀರದಿಂದ ಮಾಡಿದಂಥ ಪಾಪ, ಜ್ಞಾನ ಆದ ನಂತರದಲ್ಲಿ ಅವನು ಬರೇ ಪುಣ್ಯ. ಹೌದಲ್ಲ? ಮತ್ತೆ ಜ್ಞಾನಿಯಲ್ಲಿ ಇನ್ನ ಪಾಪ ಮೊದಲು ಉಳಿದದ, ಪುಣ್ಯ ನಂತರದಲ್ಲಿ ಆದ. ಮತ್ತೆ ಎಲ್ಲಿವರೆಗೂ ಪಾಪ ಅದ ಪುಣ್ಯ ಅದ ಅಲ್ಲಿವರೆಗೂ ಹುಟ್ಟಬೇಕಂತ ಶಾಸ್ತ್ರ ಅದ. ಕರ್ಮಜನ್ಯ ಶರೀರ ಅಂದ್ರೆ ಏನು? ಕರ್ಮಕ್ಕೆ ಫಲ ಏನಾದ್ರಿ? ಪಾಪ ಪುಣ್ಯ ಮಿಶ್ರ. ಬರೇ ಪಾಪನು ಯಾರು ಮಾಡಿಲ್ಲ, ಬರೇ ಪುಣ್ಯ ಯಾರು ಮಾಡೋಕ್ ಬರೋದಿಲ್ಲ. ಬಹಳ ಪುಣ್ಯ ಮಾಡಿದ್ರೆ ಸ್ವಲ್ಪ ಆದ್ರೆ ಪಾಪ ಇರ್ತದ, ಬಹಳ ಪಾಪ ಆದಂದ್ರೆ ಸ್ವಲ್ಪ ಆದ್ರೆ ಪುಣ್ಯ ಇರ್ತದ. ಪಾಪ ಪುಣ್ಯ ಮಿಶ್ರ ಕರ್ಮಕ್ಕ ಫಲ. ಇವು ಎಲ್ಲಿ ತನವ ಅಲ್ಲಿ ತನ ಹುಟ್ಟಬೇಕಂತ ಅರ್ಥ ಆಯ್ತಲ್ಲ. ಮತ್ತೆ ಜ್ಞಾನಿ ಅಂತೂ ಜ್ಞಾನಾಗ್ನಿ ಹಿಂದೆ ಸುಟ್ಟೋಗ್ಯದ. ಮೊದಲು ಮಾಡಿದ ಪಾಪ, ನಂತರದಲ್ಲಿ ಮಾಡಿದ ಪುಣ್ಯ. ಏನ್ರಿ ಅವನು ನಿಷ್ಕಾಮದಿಂದ ಮಾಡ್ಯಾನ, ನಿಷ್ಕಾಮ ಮಾಡಿದನು ಫಲ ಕೊಡ್ತದ. ಕಾಮ್ಯ ಕರ್ಮ ಅಂತ ಹೇಳೋದು ಸತ್ಯ, ನಿಷ್ಕಾಮ್ಯ ಕರ್ಮ ಅಂದ್ರೆ ಕೂಡ ಅದು ಫಲ ಕೊಡ್ತದ. ಹೇಗೆ ಅಂದ್ರೆ ಒಬ್ಬ ರೈತರದನ ತನ್ನ ಹೊಲದಾಗ ಕೆಲಸ ಮಾಡಕ ಒಂದು 4 ಮಂದಿ ಕೂಲಿಯವ್ರನ್ನ ಕರೆದಿರ್ತಾನ. ಕೂಲಿಯವ್ರನ್ನ ಕರೆದ ಮೇಲೆ ಕೂಲಿ ಕೊಡ್ತಾನ. ಅದ್ರಾಗ ಒಬ್ಬನು ಕೂಲಿ ಅವತ್ತ ಇಸ್ಕೊಂಡಿಲ್ಲ. 2 ದಿನ ನೋಡಿದ, 3 ದಿನ ನೋಡಿದ, 4ನೇ ದಿನ ಏನ್ ಮಾಡ್ತಾನಂದ್ರೆ ಅವನಿದ್ದಲ್ಲಿ ಕರೆಸ್ತಾನ. ಮನೆ ನಾ ಹೊಲ್ದಾಗ ಕೆಲಸ ಮಾಡಿತ್ತಮ್ಮ ನೀನು ಕೂಲಿ ಒಯ್ಯ ಅಂತೇಳಿ ಕರೆದು ಕೊಡ್ತಾನಿಲ್ಲ ಅವನು. ನೀನು ಹೋಗಿ ಕೇಳಬೇಕು. ಕಾಮ್ಯ ಇದ್ದವನು, ಕಾಮ್ಯ ಕರ್ಮದ ನೀ ಕೇಳೋದು. ಪರಮಾತ್ಮಲ್ಲಿ ಕೇಳ್ತವಲ್ಲ, ಕೊಡ್ತಾನಿಲ್ಲ ಅಂತ ಭಯ ಅದ ಕೇಳ್ತೇವೆ ನಾವು. ಪುಣ್ಯಕ್ಕ ನಮ್ಗೆ ಏನಾದ್ರು ಫಲ ಆದೋ ಇಲ್ಲ ಅಂತ ಭಯ ಇದ್ದದಕ್ಕೆ ಭಗವಂತನ ಕೇಳ್ತೇವೆ. ನಾ ಇಷ್ಟು ಮಾಡಿನಪ್ಪ ಇಷ್ಟು ಕೊಡು ಅಂತ. ಇದು ಕಾಮ್ಯ. ನಿಷ್ಕಾಮ್ಯ ಅಂದ್ರೆ ಎಲ್ಲಿಗೆ ಹೋಗ್ತದ? ಕೇಳೋದು ಯಾಕಂತ ಸುಮ್ಮನೆ ಕುಂತಾನ. ನೀ ಕೇಳದೆ ಇದ್ರು ಕೂಡ ಮಾಲಕ ಕರೆದು ಕೊಡ್ತಾನಿಲ್ಲ. ಅದನಾಗ ಜ್ಞಾನಿ ನನಗಿಂತ ಫಲ ಬೇಡ ಅಂತ ಕುಂತರು ಕೂಡ ಭಗವಂತ ಫಲ ಕೊಡ್ತಾನ. ಮತ್ತೆ ಆ ಫಲ ಉಳಿತಂತ ಅರ್ಥ ಆಯ್ತಲ್ಲ. ಜ್ಞಾನ ಆದ್ಮೇಲೆ ಹೆಂಗ್ ಹೋಗ್ತದ? ಹುಡ್ತಾನೋ ಇಲ್ಲೋ ಅಂದ್ರೆ ನಿಜವನ್ನ ಹೇಳ್ಯಾರ, ನಿಂದಿಸಿದವರಿಗೆ ಪಾಪವನ್ನು ವಂದಿಸಿದವರಿಗೆ ಪುಣ್ಯವನ್ನು ಕೊಟ್ಟು ಏನಾಗ್ತಾನಂದ್ರೆ ಖಾಲಿ ಆಗ್ಬಿಡ್ತಾನೆ. ಅವನ ಯಾರು ಯೋಗಿಯನ್ನ ಜ್ಞಾನಿಯನ್ನು ಯಾರು ನಿಂದೆ ಮಾಡ್ತಾರ ಅವರಿಗೆ ಜ್ಞಾನದಕ್ಕಿಂತ ಪೂರ್ವದಲ್ಲಿ ಮಾಡಿದಂಥ ಏನು ಪಾಪದ ಇತ್ತು ಅದೆಲ್ಲ ಅವ್ರಿಗೆ ಹೋಗೇ ಬಿಡ್ತದೆ. ಕೊಡ್ಬೇಕಂತ ಇವನಿಗೆ ಇಚ್ಛಿಲ್ಲ, ತಾನೇ ಹೋಗ್ತದ. ಕೊಟ್ಟೆ ಕೊಡ್ಬೇಕಾದ, ತಮ್ಮಲ್ಲಿ ಇಟ್ಟಿರೋದು ಬರೋದಿಲ್ಲ. ಮತ್ತೆ ಪುಣ್ಯದ್ದು ಏನ್ ಮಾಡ್ತಾರೆ? ಈಗಿಂದು ಜ್ಞಾನ ಆದ ನಂತರ ಆ ಪುಣ್ಯವನ್ನ ವಂದಿಸಿದವರಿಗೆ ಹೋಗ್ತದಿಲ್ಲ. ಅಂದಮೇಲೆ ಅವನಿಗೆ ಕರ್ಮದ ಫಲಗಳು ಪಾಪನೂ ಇಲ್ಲ, ಪುಣ್ಯನಿಲ್ಲ, ಪಾಪ ಪುಣ್ಯನ ಮಿಶ್ರ ಇಲ್ಲ. ಅಂದಮೇಲೆ ಸುಟ್ಟ ಬೂದಿಯನ್ನು ಮತ್ತೊಮ್ಮೆ ಸುಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಬಿಟ್ಟ ದೇಹವನ್ನ ಮತ್ತೊಮ್ಮೆ ತೊಡಲಿಕ್ಕೆ ಸಾಧ್ಯವಿಲ್ಲ, ಸಾಧ್ಯನೇ ಇಲ್ಲ. ಹಾಗೆ ಆ ಜ್ಞಾನಿಗಳು ಏನು ಇದ್ದಾರೆ, ಇಂಥ ಜ್ಞಾನಿಗಳು ಅಂಥವರಿಗೆ ಯಾವುದೇ ರೀತಿಯಲ್ಲಿ ಆದಿ ವ್ಯಾಧಿ ವ್ಯಸನ ಮೋಹ ಮದ ಮತ್ಸರ ಅವರಲ್ಲಿ ಇದ್ದು ಎಲ್ಲ ತಾವೇ ಬಿಟ್ಟು ಹೋಗ್ಯಾವ, ಬೆಂಕಿಯಾಗ ಸುಟ್ಟು ಹೋಗ್ಯಾವ. ಇವೆರಡು ಉಳಿದು ಪಾಪ ಪುಣ್ಯ ಆವತ್ತು ಸುಟ್ಟೋಗ್ಯಾವ. ಅವೆಂಗೆ ಸುಟ್ಟುವ್ರಿ? ಅಡವಿಯಲ್ಲಿ ಬೆಂಕಿ ಬಿದ್ದಿರ್ತದ, ಘೋರ ದೊಡ್ಡ ಅರಣ್ಯ, ಅರಣ್ಯದ ಪಕ್ಕದಲ್ಲಿ ಒಂದು ಗುಡ್ಡ ಪರ್ವತ. ಅಡವಿಗೆ ಸಾಕಷ್ಟು ಪಶು ಪಕ್ಷಿಗಳು, ಮೃಗಗಳು, ಪ್ರಾಣಿಗಳು, ಹಾವು, ಎಷ್ಟೋ ಜೀವ ಜಂತುಗಳು ಇರ್ತಾವ. ಅಡವಿಯಲ್ಲಿ ಬೆಂಕಿ ಬಿತ್ತು ಅಂದ್ರೆ
ಅವು ಬೇರೆ ಓಡಿ ಹೊರಗೋತವಿಲ್ಲ, ಒಳಗಿದ್ದು ಹೊರಗೋತವಿಲ್ಲ. ಯಾಕೆ ಹೋಗತ್ತವ? ಬೆಂಕಿ ಬಿದ್ದದ. ಆ ಬೆಂಕಿಯ ಭಯಕ್ಕಾಗಿ, ಭೀತಿಗಾಗಿ ನಾವು ಬದುಕಿದ ಸಾಕಂತ ಅದನ್ನು ವನವನ್ನು ಬಿಟ್ಟು ಪರ್ವತಕ್ಕೆ ಹೋಗ್ತಾವ. ಪರ್ವತದಾಗಿದ್ದು ಮತ್ತೆ ಬೆಂಕಿಗೆ ಬೀಳಕ್ಕೆ ವಾಪಸ್ ಬರ್ತವೆ. ಎದ್ದು ಹೊರಗೋಗಿ ಪ್ರಯತ್ನ ಮಾಡ್ತಾವ. ಹೊರಗಿನೂ ಮತ್ತೆ ಜ್ಞಾನಿ ಒಳಗೆ ಬರ್ತವೆ. ಬಂದು ಸುಟ್ಟೋತೀವಿ ಅಂತ ಗೊತ್ತದ ಅವಕ್ಕೆ. ಹಾಗಾಗಿ ಮೊದಲಿನ ಹಸನ, ವ್ಯಸನ, ವ್ಯಾಧಿ, ಮೋಹ, ಮದ, ಮತ್ಸರ ಇವೆಲ್ಲ ಇದಾವ. ಮೊದಲೇ ಜ್ಞಾನದ ಸುಟ್ಟೋಗಿದ್ವು. ಅದು ಇವೆರಡು ಮಾತ್ರ ಜನ್ಮಕ್ಕೆ ಸಾಧನವಾದಂಥ ಫಲಗಳಿವೆ. ಬೀಜ ಇವೆ, ಪಾಪ ಪುಣ್ಯನೇ ಬೀಜ. ಇವೇನಾಗ್ಯಾವಂದ್ರೆ ಈ ರೀತಿ ಕಳಕೊಂಡು ಆತ ಏನಾಗಿರುತ್ತಾನೆ ಅಂದರೆ ಯಾವುದನ್ನ ಬಯಸದೆ, ಯಾವುದನ್ನ ಬೇಡವೆನ್ನದೆ ಶರೀರ ಇರುವ ತನಕ ಆತ ಏನು ಮಾಡ್ತಾನಂದ್ರೆ ಬದುಕು ಹೇಗೆ ಅಂದರೆ ದೊರಕಲೇನು ಅದರೊಳು ಸಂತೃಪ್ತಿ. ತನ್ನ ಜೀವಮಾನದಲ್ಲಿ ಏನು ಸಿಗುತ್ತದ ಸಿಕ್ಕದಲ್ಲಿ ತೃಪ್ತಿ ಅಂದ್ರೆ ಅವರು ಆನಂದವಾಗಿರ್ತಾರ. ಇದು ಇಲ್ಲ ಅಂತ ದುಃಖ ಪಡಂಗಿಲ್ಲ ನೋಡು, ಆದಂತ ಸಂತೋಷ ಪಡಂಗಿಲ್ಲ, ಇಲ್ಲ ಅಂತ ದುಃಖ ಪಡೋದಿಲ್ಲ. ಯಾಕಂದ್ರೆ ಎದರಿಂದ ಉಳ್ಕೊಂಡದ? ಅದು ಪ್ರಾರಬ್ಧ, ವರ್ತಮಾನ ಕಾಲದ ಸಂಚಿತದಿಂದ ಕಡಿಯಾದ ಕಿಂಚಿತ್ ಶರೀರ ಏನದ ಉಳ್ಕೊಂಡದ. ಆ ಶರೀರ ಯಾವಾಗ ಹೋಗ್ತದ? ಅದು ಪ್ರಾರಬ್ಧ ಮುಗಿದ ಮೇಲೆ ಅದು ಹೋಗ್ತದಂದ್ಮೇಲೆ ಇನ್ನು ಯಾವುದಕ್ಕಾಗಿ ಆತ ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟುತ್ತಾನ? ಅಂಥ ಜ್ಞಾನಿಗೆ ಏನಿಲ್ಲಂದು ಕೂಡ ತಾವಾಗಿ ಬರ್ತಾವ. ತಾವಾಗಿ ಈಗ ಗಂಗಾ ನದಿಯಿಂದ ನೀರು ಅಥವಾ ಗೋದಾವರಿಯಿಂದ ನೀರು, ಕಾವೇರಿ, ಕೃಷ್ಣ, ತುಂಗಭದ್ರ ನೀರಾವಲ್ಲ, ಉಗಮ ಸ್ಥಾನ. ಆ ಹುಟ್ಟಿದಂಥ ಜಾಗವನ್ನು ಬಿಟ್ಟು ಸಮುದ್ರನಾಥನಲ್ಲಿ ತಾವೇ ಬರ್ತವೋ, ಸಮುದ್ರ ಹೋಗ್ತದೆ ಕರೆಯಕ. ಏ ಬರ್ಲಿ ಬರ್ಲಿ ಬರ್ಲಿ, ಏ ಗಂಗೆ ಬಾ, ಏ ಕಾವೇರಿ ಬಾ, ಏ ಗೋದಾವರಿ ಕೃಷ್ಣ ಕೃಷ್ಣ ಬಾ ಅಂತ ಹೇಳಿ ಕರಿತದೆ ಸಮುದ್ರ. ಸಮುದ್ರನಾಥ ಕರೆಯದೆ ಹೇಗೆ ತಾವಾಗಿ ಬರ್ತವೋ ಅದೇ ಪ್ರಕಾರ ಜ್ಞಾನಿ ಏನನ್ನು ಬಯಸದಿದ್ದರೂ ಕೂಡ ಅವು ತಾವಾಗಿ ಬಾರದು, ಬಪ್ಪದು, ಬಪ್ಪದು, ತಪ್ಪದು. ಅದಕ್ಕೆ ಏನು ಮಾಡಿದ್ರು? ಎರಡು ವ್ಯರ್ಥ ಅಂದ್ರು. ಬಯಸೋದೂ ವ್ಯರ್ಥ, ವ್ಯಸನ ಬರಲಿಲ್ಲಂತ, ಮತ್ತೆ ಅದು ತಡಿಬೇಕು ಅನ್ನೋದು ವ್ಯಸನ. ಇವೆರಡರಿಂದ ನಿರ್ಲೇಪನ ಆಗ್ಬೇಕಾದ್ರೆ ಬಯಸದಿರ್ಪದಲ್ಲಿ ಹೆಸು ಬೈಕನೇ ಇಲ್ಲ ಅವನಲ್ಲಿ. ಆ ರೀತಿಯಾಗಿ ಆನಂದದಲ್ಲಿ ಕುಂತಾಗ ಪರಲೋಕದಲ್ಲಿರೋ ಬ್ರಹ್ಮ, ರುದ್ರ, ಇಂದ್ರ ಇವರಲ್ಲಿರೋ ಆನಂದವೇ ನನ್ನ ಆನಂದದ ಒಂದು ಭಾಗವೇ ಬ್ರಹ್ಮ, ರುದ್ರ, ಶಿವನ ಆನಂದ ಅಂತ ಜ್ಞಾನಿ ತಿಳ್ಕೊಂಡ. ಜ್ಞಾನಿಗೆ ಎಷ್ಟಾನಂದ? ಸಾಕೆನಿಸದ ಸೈಯದ ಜೋಕೆಗೊಂಡದ. ಅಂತ ಆನಂದದಲ್ಲಿ ಇವರ ಆನಂದ ಎಷ್ಟು ಅಂದ್ರೆ ಒಂದು ಬಿಂದು ಅಂದ್ರೆ ಒಂದು ಹನಿ ಅಂತ, ಒಂದು ಭಾಗ ಅಂತ. ಆ ರೀತಿ ಇದ್ದಾಗ ಯಾವುದಕ್ಕೂ ಕೂಡ ಮತ್ತೊಂದು ರೀತಿಯಿಂದ ಯಾವುದೇ ವಿಷಯದ ಅಥವಾ ಲೋಕದ ಪದಾರ್ಥದ ಯಾವುದೇ ಇಚ್ಛೆಯನ್ನು ಆತ ಮಾಡೋದಿಲ್ಲ.
ಮಡೆಗೆ ನೀರು ಖಾಲಿ ಆಗ್ಯವ್ರಂದ್ರೆ ಮತ್ತೆ ನೀರು ಕಟ್ತೀವಿಲ್ಲ. ಕವಳೆ ಮಡಿಗೆ ನೀರು ಕಟ್ತೀವಿ. ಗದ್ದೆ ತುಂಬಿತ್ತಂದ್ರೆ ಮತ್ತೆ ನೀರು ಕಟ್ತೀವಿ ನಾವು. ಗದ್ದೆ ಕಾಲಾದಂಗಲ್ಲ ಮತ್ತೆ ನೀರು ತುಂಬಿಸ್ತೀವಿ. ಮತ್ತೆ ಇವನಿಗೆ ಆನಂದ ಕಡಿಮೆ ಆದಾಗ ಮತ್ತೆ ಇನ್ನೊಂದು ಆನಂದ ಬಯಸ್ತಿದ್ದ. ಹೌದಿಲ್ರಿ? ಕಡಿಮೆ ಆದಾಗ ನೀರು ಕಟ್ತಾರೆ. ಮತ್ತೆ ಇವನಿಗೆ ಆನಂದ ಕಡಿಮೆ ಆದಲ್ಲಿ ಇನ್ನೊಂದು ಬಯಸೋದು. ಹಾಗಾಗಿ ಈ ರೀತಿ ಯಾವುದಕ್ಕೂ ಅವ್ರ ಇಚ್ಛೆ ಮಾಡೋದಿಲ್ಲ. ಯಾಕಂದ್ರೆ ಒಬ್ಬ ರಾಜನ ಹೆಂಡತಿಯೇ ರಾಣಿ. ರಾಜನ ಹೆಂಡತಿ ರಾಣಿ. ಆಕೆ ಅಪ್ಪಿ ತಪ್ಪಿ ಸ್ವಪ್ನದಲ್ಲಿ ಒಂದು ಕನಸಾದ್ರೂ ಬಿಡಂಗಿಲ್ಲ, ಮಂದಿ ಮನೆಗೆ ನಾ ಭಿಕ್ಷೆ ಬಿಡಕ್ಕೆ ಹೋಗಿದ್ದೆ ಅಂತ. ಬೇಡದ ತಡಗಿರ್ಲಿ, ಕನಸಿನಾದ್ರೂ ಕಲ್ಪನೆ ಬರ್ತದೇನು ರಾಜನ ಹೆಂಡತಿಗೆ? ನಾ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು ಅಂತ ಅಪೇಕ್ಷೆ ಆಗ್ತದೇನ್ರಿ? ಎಂಥ ದೃಷ್ಟಾಂತಗಳನ್ನ ಬಹಳ ದಾಷ್ಟಾಂತ ಗಿಚ್ಚಬೇಕು ನೀವು. ಇದು ಎಲ್ಲರ ಸಂಬಂಧಪಟ್ಟ ಬರದಾರ. ನಾ ಮೊನ್ನೆ ಹೇಳೇನಿಲ್ಲ, ಕಾನೂನುಗಳು ಎಲ್ಲರಿಗೆ, ಅಜ್ಞಾನಿಗಳಿಗೂ ಕಾನೂನು, ಜ್ಞಾನಿಗಳಿಗೂ ಕಾನೂನು. ಈ ಕಾನೂನುಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು, ಸುಖವಾಗಿರ್ಬೇಕಾದ್ರೆ. ದುಃಖ ಆಗಬಾರ್ದಂದ್ರೆ ನಾವು ಕಾನೂನು ಮೀರಬಾರ್ದು. ಹೌದು. ಅದರಂತೆ ಪಾರಮಾರ್ಥದ ಕಾನೂನುಗಳನ್ನು ಮೀರಿದ್ರೆ ನಮಗೆ ದುಃಖ ಆಗ್ತದ. ಕಾನೂನುಗಳನ್ನು ಪಾಲನೆ ಮಾಡಿದ್ರೆ ಆನಂದ ಆಗ್ತದ. ಅದು ಪಾಲನೆ ಮಾಡೋದು ಮಾಡದೆ ಇರುವುದು ಅವರವರ ಇಚ್ಛಾನುಸಾರ. ಕಾನೂನು ಹೇಳ್ತಾವಷ್ಟೆ. ಅದೇ ಕಾನೂನು ಎಲ್ಲರಿಗೂ ಗೊತ್ತಾವಿಲ್ಲ. ಕೊಲೆ ಮಾಡಿದ್ರೆ ಜೈಲು ಶಿಕ್ಷೆ. ಅದು ಯಾರಿಗೆ ಗೊತ್ತಿಲ್ಲ. ಇದು ಗೊತ್ತಿದ್ದು ಮತ್ತೆ ಇನ್ನೊಬ್ಬನ ಕೊಲೆ ಮಾಡ್ತಾರಲ್ಲ, ಮತ್ತೆ ಅದಕ್ಕೆ ಯಾರ್ಯಾರು ಮಾಡ್ತಾರಂತ. ಯಾರ್ದು ಅಪದಕ್ಕೆ ಅಪ್ಪಣೆ ಇಲ್ಲ ಅಂದಾರ. ಅದರಂಗ ಈ ರೀತಿಯಾಗಿ ಇರುವುದಿಲ್ಲ ಅಂದಾಗ ಈ ಲೋಕದ ಪರಲೋಕದ ಏನು ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ಅವಾವ ಅಮೃತಪಾನ ಸ್ವರ್ಗಲೋಕದ ಭೋಗ ವರ್ಣನೆ ಮಾಡಿದಾಗ ಅಪ್ಸರಾ ಸ್ತ್ರೀ ಕಾಮಧೇನು ಕಲ್ಪವೃಕ್ಷ ಅಮೃತಪಾನ ಇಷ್ಟೆಲ್ಲ ಭೋಗ ವರ್ಣಿಸಿದಾಗ ಎಂಥವ್ರಿಗಾದ್ರೂ ಇಚ್ಛೆ ಆಗ್ತದಿಲ್ಲ. ಆದರೆ ಜ್ಞಾನಿಗೆ ಇಚ್ಛೆ ಆಗೋದಿಲ್ಲ. ಯಾಕಂದ್ರೆ ಭಿಕ್ಷುಕರ ಮನೆ ಭೋಗಿದ್ದಂಗೆ ಅಂತ ಹೇಳ್ಕಂತ ನಾವು. ಭಿಕ್ಷುಕರ ಮನೆಗೆ ಏನಿರ್ತದ? ಭಿಕ್ಷೆಯನ್ನು ಅಳಿಸಿದ್ದಿರ್ತದಲ್ಲ. ಅದರಂಗ ಜ್ಞಾನಿಗಳಿಗೆ ಸ್ವರ್ಗಲೋಕದ ಭೋಗ ಅನ್ನುವಂಥದ್ದು ಅಳಿಸಿದ ಅನ್ನದ ಕಣ್ಣಂಗೆ ಕಾಣ್ತದ ಅವ್ರಿಗೆ. ಅಂಥ ರಾಜಾನಂದದಲ್ಲಿ ಇರ್ತಕ್ಕಂಥವನು ಭಿಕ್ಷಾನಂದಕ್ಕೆ ಬಯಕೆ ಮಾಡಲಾರದಂತೆ ಪರಮಾನಂದದಲ್ಲಿರತಕ್ಕಂಥ ಮಹಾತ್ಮ ವಿಷಯ ಆನಂದದಿಂದ ಪಡೆಯೋಕ್ಕೋಸ್ಕರವಾಗಿ ಯಾವ ಕರ್ಮನೂ ಮಾಡೋದಿಲ್ಲ, ಉಪಾಸನ ಮಾಡೋದಿಲ್ಲ ಅಂತ ಅರ್ಥ. ಕರ್ಮಕ್ಕೆ ಲಾಭದ ಫಲ ಸಿಗೋದು. ಹಾಗಾಗಿ ಯಾವಾಗ ವಿಚಿತ್ರವಾಗಿ ಅಜ್ಞಾನಿಗಳು ಮಾಡದಂತೆ ಜ್ಞಾನಿಗಳು ಮಾಡಂಗಿಲ್ಲ ಅಂತ. ಕಾರಣ ದೊಡ್ಡ ಪಟ್ಟಣದಾಗಿದ್ದವನು ಒಬ್ಬ ಹಳ್ಳಿಯವನು ಒಂದು ಪಟ್ಟಣಕ್ಕೆ ಬಂದಾಗ ಅವನು ಪಟ್ಟಣವನ್ನು ನೋಡಿ ಏನು ಮಹಲುಗಳು, ಏನು ಸಿನಿಮಾ ಟಾಕೀಸ್ಗಳು, ಏನು ಬಜಾರುಗಳು, ಏನು ಲಾಡ್ಜ್ಗಳು, ಏನು ಅಂಗಡಿಗಳು ಅಂತೂ ಎಷ್ಟು ಕಣ್ತುಂಬ ನೋಡಿ ಆಶ್ಚರ್ಯ ಪಡ್ತಾನಿಲ್ಲ. ಯಾಕಂದ್ರೆ ಹಳ್ಳಿಯಾಗಿಲ್ಲ ಅಂತ. ಹಳ್ಳಿಯಾಗ ಅವು ಇಲ್ಲ ಎಂದು ನೋಡ್ಲಾರ್ದವನು ಅಲ್ಲಿ ಆಶ್ಚರ್ಯ ಪಡ್ತಾನ. ಅದರಂತೆ ಮುಂಬೈಗೆ ಹೋದವನು ಹಿಂಗಂತಾನೆ, ಹಳ್ಳಿಯಿಂದ ಮುಂಬೈಗೆ ಹೋದವನು. ಏನು ಮುಂಬೈ ಅಂತ ನಮ್ಮ ಅಹಮದ್ ಗೊತ್ತದನು.
ಬಾಂಬೆಗೆ ಹೋಗಿ ಬಂದ, ಮೊನ್ನೆ ಬೆಂಗಳೂರಿಗೆ ಬಂದನ, ಏನು ಬಿಲ್ಡಿಂಗು ಅಂತಿದ್ದ. ಹಂಗೆ ಅನಿಸ್ತದ, ಹಳ್ಳಿಯಾಗಿದ್ದವ್ರಿಗೆ ಅಲ್ಲಿ ನೋಡ್ರೆ ಹಂಗೆ ಅನಿಸ್ತದ. ಇದರಂತೆ ಮುಂಬೈಯವರು ಈ ಹಳ್ಳಿಗೆ ಬಂದರೆ ಅವನೇನಂತ ವಿರುದ್ಧ, ಇದೇನು ಹಳ್ಳಿ ಅದ, ಇದೇನದ, ಇದು ಗಟಾರ ಏನದ, ಇದು ಓಣಿ, ಇದಕ್ಕೆ ರೋಡ್ ಇಲ್ಲ, ಗಾಡಿ ಇಲ್ಲ, ರೈಲಿಲ್ಲ, ವಿಮಾನ ಸೌಲಭ್ಯ ಇಲ್ಲ ಅಂತಾನಿಲ್ಲ. ಅದ್ರಾಗೆ ಅಲ್ಲಿಂದ ಬಂದವನು ಇಲ್ಲಿಂಗಂತಾರೆ, ಇಲ್ಲಿದ್ದು ಹೋದವನು ಅಲ್ಲಿ ಹಿಂಗೆ ಆಶ್ಚರ್ಯ ಪಡೋದು. ಇವನ್ನ ಎರಡು ಒಂದೇ. ಯಾಕಂದ್ರೆ ಘಟಾಕಾಶ ಮಠಾಕಾಶ ಒಂದೇ. ಆ ಬಿಲ್ಡಿಂಗ್ನಾಗ ಏನು ಬೈಲಾದ ಬೇರೆ ಅದ, ಒಂದಿನ ಹಳ್ಳಿ ಮನೆಗೇನದ ಅದೇ ಬೈಲಾದ. ಆ ರೀತಿ ಘಟಾಕಾಶ ಮಠಾಕಾಶ ಭಿನ್ನವಲ್ಲ. ಘಟಾಕಾಶೇ ಮಠಾಕಾಶ, ಮಠಾಕಾಶೇ ಘಟಾಕಾಶ. ಅದರಂತೆ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಪರಮಾತ್ಮನ ಸರ್ವಜ್ಞತ್ವಿಲ್ಲ, ಜೀವಾತ್ಮನ ಅಲ್ಪಜ್ಞತೆ. ಅವನು ದೊಡ್ಡವನು, ಇವನು ಸಣ್ಣವನು. ಉಪಾಧಿಯಿಂದ ಸಣ್ಣವನು. ಹಳ್ಳಿ ಹಂಗೆ, ಉಪಾಧಿಯಿಂದ ಹಳ್ಳಿ ಸಣ್ಣದು ಕಾಣ್ತದ, ದೊಡ್ಡ ಸಿಟಿಯಿಂದ ದೊಡ್ಡ ಕಾಣ್ತದಿಲ್ಲ. ಅದರಂತೆ ಜ್ಞಾನಿ ಉಪಾಧಿಯಿಂದ ಜೀವಾತ್ಮ ಸಣ್ಣವನು, ಉಪಾಧಿಯಿಂದ ಪರಮಾತ್ಮ ದೊಡ್ಡವನು. ಹಳ್ಳಿ ಮುಂಬೈ ಎರಡು ಬಿಟ್ಟು ನೋಡಿದಾಗ ಎಲ್ಲ ಕಡೆ ಇರೋದು ಮಹಾಕಾಶ. ಹಳ್ಳಿಗೂ ಮಹಾಕಾಶ, ಪಟ್ಟಣದಾಗ ಅಂತ ದೃಢವಾಗಿ ತಿಳ್ಕೊಂಡವನಿಗೆ ಏನು ಮಾಡ್ತಾನಂದ್ರೆ, ಅವನು ಎಲ್ಲರ ಮನೆಯ ದೀಪದ ಬೆಳಕಿನಂತೆ, ಅಥವಾ ಎಲ್ಲವರ ಮನೆಯ ಒಳಗಿರುವ ಬೈಲಿನಂತೆ. ನಿನ್ನೆ ಹೇಳಿನಲ್ಲ ಬೈಲಿನ ಬಗ್ಗೆ. ಅದರಂತೆ ಎಲ್ಲ ವ್ಯಾಪಕ ಅಂತ ತಿಳಿದಾಗ ಎಲ್ಲ ಶರೀರವೇ ನನ್ನ ಶರೀರ, ನನ್ನ ಎಲ್ಲ ಶರೀರದಲ್ಲಿರುವಂಥ ಆತ್ಮ ನಾನೇ, ನಾನೇ ಅವನು, ಅವನೇ ನಾನು. ಶರೀರ ಭಿನ್ನ, ಆದರೆ ನಾನು ಮಾತ್ರ ಎಲ್ಲರಲ್ಲಿ ಸಮ ಆಗಿದ್ನೆ ಅಂತ ತಿಳಿದಾಗ ಅವನು ಯಾವಾಗಲೂ ಜ್ಞಾನ ಅವಸ್ಥೆಯಲ್ಲಿ ಇರ್ತಾನೆ, ಮತ್ತು ಅಜ್ಞಾನಕ್ಕೆ ಎಂದು ಹೋಗೋದಿಲ್ಲ. ಅಂಥವರ ಆಶ್ರಯವನ್ನು ಪಡೆದುಕೊಂಡು ನೀನು ಏನು ಮಾಡು ಅಂದರೆ ಆನಂದವನ್ನು ಪಡು. ಇದು ನೋಡು ಆನಂದ ಮಾರ್ಗ. ಅಂಥವರಿಗೆ ಶರಣಾಗತನಾಗಿ ಅಂಥವರ ಆಶ್ರಯದ ಸದಾ ಕಾಲ ನೀನು ಆಶ್ರಯವನ್ನು ಪಡಿ. ಎದಕ್ಕೋಸ್ಕರವಾಗಿ? ಆನಂದದಕ್ಕೋಸ್ಕರವಾಗಿ. ಅವನು ದುಡಿತಾನ ಬಡವ ಶ್ರೀಮಂತನ ಮನೆಗೆ, ಎದಕ್ಕೋಸ್ಕರವಾಗಿ? ಸಂಸಾರ ಸುಖವಾಗಿ ನಡೀಲಿ ಅಂತ. ಅವನಿಂದ ದುಡ್ಡು ಬರ್ತದ, ಅದರಿಂದ ನಾವು ಸಂಸಾರ ಆರಾಮಾಗಿರ್ತಂತ ದುಡಿತಾನಿಲ್ಲ ಯಾವಾಗಲೂ. ಅದರಿಂದ ಆನಂದವಾಗಿರ್ಬೇಕಾದ್ರೆ ಏನು ಮಾಡು? ಮಹಾಜನ ಆಶ್ರಯ. ಅದು ಹೆಂಗಂದ್ರು, ನೀನು ಎಲ್ಲಿ ಬೇಕಲ್ಲಿ ಸಿಗೋದಿಲ್ಲೋ ತಮ್ಮ, ಮಹಾ ದುರ್ಲಭಂದ್ರೆ ಅವರು. ನಾವೇನು ತಿಳ್ಕೊಂಡೇವೆ, ಎಲ್ಲಿ ಬೇಕಲ್ಲಿ ಭಾಳ ಸರಳ, ಅದ್ರ ಏನು ಕಡಿಮೆ ಆಗಿದೆ ಜ್ಞಾನಿಗಳಿಗೆ ಅಂತ ನಾವು ಅಂತೀವಿ. ಎಲ್ಲಿ ನೋಡಿದ್ರು ಜ್ಞಾನಿಗಳು, ಎಲ್ಲಿ ನೋಡಿದ್ರು ಜ್ಞಾನಿಗಳು ಅಂತ ನಾವು ಅನ್ಕೊಂಡೀವಿ. ಶ್ರುತಿಗಳು ಹೇಳ್ತವ ಬಹು ದುರ್ಲಭ. ಹಾಗಾಗಿ ನಾವು ಸದಾಕಾಲ ಯಾವಾಗಲೂ ಆ ಉದ್ಯೋಗವನ್ನು ಬಿಡಬಾರ್ದು ನೋಡು, ಸಂಸಾರ ಹಾಳಾಗುತ್ತಾ ಅಂತೀವಿಲ್ಲ. ಅದ್ರಂಗ ಮಹಾತ್ಮ ಸಂಘ ಬಿಟ್ಟರೆ ಆನಂದ ಹಾಳಾಗುತ್ತದ ನೋಡು. ಅದಕ್ಕೆ ಏನು ಮಾಡು? ಯಾವಾಗಲೂ ಅಲ್ಲೇ ದುಡಿ, ಸರ್ವಿಸ್ ಆಗತ್ತಾನ, ಮುಗಿತಾನ. ಅದ್ರಂಗೆ ಇಲ್ಲಿ ನಮಗೆ ಹೇಳಿದರು, ಶರೀರ ಇರುವ ತನಕ ಅರಿತವರ ಸಂಘ ಮಾಡಂದ್ರು. ಅಲ್ಲೆಂಗ ಲೌಕಿಕ, ಇದು ಪಾರಮಾರ್ಥ ಅನ್ನುವಂಥ ಮಾತಿಗೆ ಸಮಯ ಆಗದ.
ಮಂಗಲವನ್ನು ಮಾಡ್ರಿ. ನಾಳೆ ದಿನ ಮತ್ತೆ ಮುಂದುವರಿಸೋಣ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. 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 ಜಯ ಜಯತು ಜಗದ್ ಆಚಾರ್ಯ ವರ ನಿಖರಕ್ಕೆ. ಜಯ ಮಂಗಲಂ ನಿತ್ಯ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದ ಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ. ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡು ಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ. ನುಡಿಗೆ ಅಗೋಚರದನ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ. ಮೌನಾದಿಂ ಮಾನವರ ಜನನಾದಿ ಭಯ ಬಿಡಸಿ. ಮೌನಾದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥಾರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸೂಯೆ ಕಾಳ ಒಡಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವ್ಯದಾನಂದವನು. ಭವಭಯವ ಕೆಡಸುತ್ತ ಸವ್ಯದಾನಂದವನು ಜವದಿತ್ತ ಶ್ರೀ ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ. ಅಸಮ ಸುಜ್ಞಾನಾದಿಂ ಮುಸಕಿದ ಜ್ಞಾನವನು. ಅಸಮ ಸುಜ್ಞಾನಾದಿಂ ಮುಸಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ.